ಏನೋ ಹಿಂಗೆ ನೋಡ್ತಾ ಇದೀಯಾ ಯಪ್ಪ? ನಾವು ರೇಂಜಿಗೆ ಬಂದಾಗ ಗೊತ್ತವನು ಹಿಂದಗಡೆಯಿಂದ ನನ್ನ ಕ್ಯಾಮ್ರಾ ನೋಡೋಕ್ಕೆ ಓಡಿ ಬಂದವನು. ಈ ಕ್ಯಾಮ್ರಾಗಳು ಕಂಡ್ರೆ ಕೆಲವ್ರಿಗೆ ತುಂಬ ಭಯ, ಕೆಲವ್ರಿಗೆ ತುಂಬ ಇಷ್ಟ. ನಮ್ಮಂಥವ್ರಿಗೆ ತುಂಬ ಇಷ್ಟ, ಕೆಲವ್ರಿಗೆ ತುಂಬ ಭಯ. ಅದು ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಹುಡುಗ ಗಾಡಿ ನಿಲ್ಸವನೆ, ಅವನೇ ಇಲ್ಲ, ಎಲ್ಲಿ ಬಾಗ್ಲು ಹಾಕೊಂಡು ಹೊಡೈತಾನೋ ಗೊತ್ತಿಲ್ಲ. ನಿಧಾನ ಕಣ್ಣಣ್ಣ, ನಿಧಾನ. ಓ ತಗೋ ಇವನ ಕತೆನ. ಮೋಸ್ಟ್ಲಿ ಅವ್ನು ಪಕ್ಕ ಕ್ಯಾಮ್ರಾ ನೋಡಿಕೊಂಡು ಅಲ್ಲೇ ತಿರ್ಸ್ಕೊಂಬಿಟ್ರೆ ಅಜೀಪಾಗಿ ಹೋಯ್ತೀನಿ ಅಂದ್ಬಿಟ್ಟು ಮುಂದೆ ಬಂದು ತಿರ್ಗಿಸ್ಕೊಂಡು ಹೋಯ್ತಾರಂಗೆ ಅವನು. ನಾವು ಹಿಂಗೆ ಮಾಡೋದು ಒಂದೊಂದು ಟೈಮು. ಅವಾಗ ನಾವು ಬೇರೆಯವ್ರು ಕ್ಯಾಮ್ರಾ ಹಾಕೊಂಡು ಹೋಗ್ತಿದ್ರೆ, ಗೋಪುರ ಎಲ್ಲ ಹಾಕೊಂಡು ಹೋಗ್ತಿರ್ತಾರಲ್ಲ, ಅವಾಗೆಲ್ಲ ನೋಡ್ತಿದ್ದಾಗ ಹಿಂಗೆ ಅನಿಸ್ತಿದ್ದು. ಒಂದು ರೌಂಡ್ ಹೋಗ್ಬಿಟ್ಟು ಏನು ಹಾಕೊಂಡು ನೋಡ್ಕೊಂಡು ಹಂಗೆ ವಾಪಸ್ ರಿಟರ್ನ್ ಮಾಡ್ಕೊಂಡ್ಬಿಡ್ದೆ. ಏನು ಮಾಡೋಕ್ಕಾಗಲ್ಲ, ನಾವು ಮಾಡಿರೋದೆ ಅವು ಮಾಡ್ತವೆ. ಪಾಪ ಇವ್ರ ಕತೆ ಸಮೀಕ್ಷೆ ಮಾಡ್ಕೊಂಡು, ಅಯ್ಯೋ ಶಿವ, ಮೊನ್ನೆ ಹೇಳ್ತಾ ಇದ್ರು ಒಬ್ರು, ಪಾಪ ಅವರು ಎಷ್ಟು ನೊಂದ್ಕೊಂಡ್ಬಿಟ್ಟಿದ್ರು ಅಂದರೆ, ಗೌರ್ಮೆಂಟ್ ಕೆಲಸ ಚೆನ್ನಾಗಿರುತ್ತೆ ಅಂತ ಬಂದ್ವಿ, ಬಟ್ ಈ ನರಕ ನೋಡ್ಬಿಟ್ಟು ಗೌರ್ಮೆಂಟ್ ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಡೋಣ ಅನಿಸ್ತೈತೆ. ಬೇಜಾರು ಮಾಡ್ತಾಯಿದ್ದಾರೆ ನಮ್ಮನ್ನ. ಮನೆ ಬಾಗಿಲಿಗೆ ಹೋದರೆ ಸೆನ್ಸೆಕ್ಸ್ ಅಂತ ಹೇಳಿದ್ರು ನಂಬಲ್ಲ, ಜಾತಿ ಗಣತಿಗೆ ಬಂದಿದ್ದೀವಿ ಅಂದ್ರೂ ನಂಬಲ್ಲ, ಏನಕ್ಕಂದ್ರೂ ನಂಬಲ್ಲ. ಒಂಥರ ಭಿಕ್ಷುಕ್ರಿಗೂ ನೋಡ್ದಂಗೆ ನೋಡ್ತಾರೆ ನಮ್ಮನ್ನು. ಕೆಲವರು ಮಕ್ಕೊಡ್ದಂಗೆ ಕೊಡಲ್ಲ, ಯಾಕೆ ಕೊಡಬೇಕು ಅಂತಾರೆ. ನಾವು ಆಧಾರ್ ಕಾರ್ಡ್ ಕೇಳ್ದಕ್ಕೆ ನಮ್ಮನ್ನ ಕಳ್ಳ ಅಂತಲೇ ಅನ್ಕೊಳ್ಳೋದು ಅವರು. ಬೇಜಾರಾಗ್ಬಿಡೈತೆ ನನಗೆ. ಈ ಕೆಲಸನೇ ಬೇಡ, ರಿಸೈನ್ ಮಾಡ್ಬಿಡೋಣ ಅಂತ ಅನಿಸ್ಬಿಡೈತೆ. ಯಾಕಾದರೂ ಗೌರ್ಮೆಂಟಿಗೆ ಬಂದು ಅನಿಸ್ಬಿಡೈತೆ. ಇಷ್ಟೊಂದು ಅಧ್ವಾನ ಮಾಡ್ತೈತೆ ನಮಗೆ ಅಂತ ಪಾಪ ಅವನು ಹೇಳ್ಕೊತ ಇದ್ದ. ಅವನು ವಿಡಿಯೋ ನಾನು ಏನಕ್ಕೆ ಅವ್ರದ್ದು ಈ ಥರ ಹೇಳ್ಕೊಳ್ಳೋದು ಮಾಡಲಿಲ್ಲ ಅಂದರೆ, ಅದು ಗೌರ್ಮೆಂಟ್ ಕೆಲಸ, ಪಾಪ ಹೇಳ್ಕೊಳಂಗಿಲ್ಲ, ಅವ್ರ ಕೆಲಸ ಹಾಳಾಗೋಗ್ಬಿಡುತ್ತಲ್ಲ. ಪಾಪ ಎಷ್ಟು ಜನಕ್ಕೆ ಅನಿಸಿರೋರು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನನ್ನ ಪ್ರಕಾರ ತುಂಬ ಜನಕ್ಕೆ ಅನಿಸಿರುತ್ತದು. ಎಷ್ಟು ಜನಕ್ಕೆ ಅನಿಸಿರುತ್ತೆ ಅಂದರೆ ಪಾಪ ಹೇಳಂಗಿಲ್ಲ, ಬಿಡೋಂಗಿಲ್ಲ.